ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಬಕವಿ ಬನಟ್ಟಿ ತಾಲೂಕು ಅಧ್ಯಕ್ಷ. ನಾವು ಇವತ್ತು ಬನಟ್ಟಿ ನಗರದ ಒಂದು ಚರಂಡಿ ನೀರಿನ ವ್ಯವಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಚರಂಡಿ ನೀರು ನಮ್ಮ ರಬಕವಿ ಬನಟ್ಟಿ, ಆಮೇಲೆ ಹಳ್ಳದ ಚರಂಡಿ ನೀರು ಎಲ್ಲಿ ಹೋಗಿ ಸೇರುತ್ತೆ, ಆಮೇಲೆ ಆ ನೀರಿಂದ ಎಲ್ಲಿ ಇದರ ನೀರಿನ ಲಾಸ್ಟ್ ಹೊಳಿಗೆ ಸೇರ್ತಾ ಇದೆ ಇದು ನೀರು, ಅದ್ರ ಬಗ್ಗೆ ಯಾವ ರೀತಿಯಿಂದ ವ್ಯವಸ್ಥೆ ನೋಡೋಣ. ಈಗ ನೋಡ್ರಿ, ಈ ಸೈಡ್ ನಮ್ಮ ಹಳ್ಳದ ನೀರು ಬರುತ್ತೆ. ಇಲ್ಲಿ ಹಳ್ಳದ ನೀರಲ್ಲ ಇದು, ಹಳ್ಳದ ನೀರು ಬರುತ್ತೆ. ಮತ್ತು ಈ ಸೈಡ್ನಲ್ಲಿ ಇಲ್ಲಿ ನಮ್ಮ ಬನಟ್ಟಿ ಕಾಳಸಿದ್ದೇಶ್ವರ ಗುಡಿ ಹತ್ತಿರ ಇಲ್ಲಿ ಒಂದು ಊರಲ್ಲಿರುವ ಎಲ್ಲ ಚರಂಡಿ ನೀರು ಇಲ್ಲಿ ಬರುತ್ತೆ. ಈ ನೀರು ಸೀದಾ ಇಲ್ಲಿಂದ ಹೋಗಿ ಇನ್ನು ಮುಂದೆ ಇದು ಎಲ್ಲೆಲ್ಲಿ ಹೋಗುತ್ತೆ, ಆಮೇಲೆ ಪೂರ ಹೊಳೆ ಮಠ ಯಾವ ರೀತಿ ಎಲ್ಲಿ ಮಠ ಸೇರುತ್ತೆ ಅನ್ನೋದನ್ನು ನಾನು ಮುಂದೆ ತಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿರಿ, ಇದು SRA ಅಪೋಸಿಟ್ ಇರುವಂಥ ಒಂದು SRA ಅಪೋಸಿಟ್ ಇರುವಂಥ ರೋಡು. ಈ ರೋಡದಿಂದ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಅಗಳೆ ಮಾಡಿದ್ದಿಲ್ಲ ಆ ವಿಡಿಯೋದಿಂದ ಅದ್ರ ಮುಂದಿನ ಭಾಗ ಇದು. ಈಗ ಆ ನೀರು ನೋಡ್ರಿ ಈ ಬ್ರಿಡ್ಜಿಗೆ ಬರುತ್ತದೆ ಇದು. ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ಇದು ನೀರಿನ ವ್ಯವಸ್ಥೆ. ಇಲ್ಲೆಲ್ಲ ಊರನ ಎಲ್ಲ ಚರಂಡಿ ನೀರು ಹೊಳೆಗೆ ಹೋಗುವಂಥ ನೀರು ಇದು. ನೋಡ್ರಿ ಇದ್ರ ವ್ಯವಸ್ಥೆ ಯಾವ ರೀತಿ ಐತಿ, ಹೊಳೆಗೆ ಸೇರುವಂಥ ನೀರು ಎಲ್ಲೆಲ್ಲಿ ಹೋಗಿ ಸೇರ್ತೈತಿ ಇಲ್ಲ ನೋಡೋದು ಕನ್ಫರ್ಮ್ ಮಾಡ್ಕೊಂಡು. ಈಗ ಇದು ನೋಡ್ರಿ ಎಷ್ಟು ಒತ್ತುವರಿ ಐತಿ, ಎಷ್ಟು ದೊಡ್ಡ ರಸ್ತೆ ಚರಂಡಿ ಇತ್ತು ಅನ್ನೋದು ನಾವು ಸ್ಪಷ್ಟತೆ ಇಲ್ಲ. ಎಲ್ಲ ಒತ್ತುವರಿ ಆಗತೈತೆ ಅಂತ ಅನಿಸ್ತೈತಿ. ನಗರಸಭೆದವರು ಇರುತ್ತೆ, ಇದು ಕಲಿ ಕಾಣ್ತೈತಿಲ್ಲ ಅವಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ರಗಡ ನಮ್ಮ ಬನಟ್ಟಿ ರಗಡ ಮಂದಿ ತೆರಿಗೆ ಕಟ್ತಾರೆ. ಆ ರೊಕ್ಕ ಹೆಂಗೆ ಖರ್ಚು ಮಾಡಿ ಖಾಲಿ ಮಾಡ್ತಾರೆ. ಇಂಥ ನಗರಕ್ಕೆ ಸುರಕ್ಷಿತವಾಗಿ ಇರಬೇಕಾದ ಚರಂಡಿನ ಈ ನೀತಿಯಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಕಾಣ್ತೈತಿ. ಆಮೇಲೆ ಈ ಭಾಗದಲ್ಲಿ ಇದು ಪೂರ ಒತ್ತುವರಿ ಆಗತೈತಿ. ಇಲ್ಲಿ ಯಾರ್ಯಾರು ಅದು ಎಲ್ಲ ಬಲ್ಲೆ ನೋಡ್ರಿ ನಾಯಿ ಹಂದಿ ಎಲ್ಲ ಮಸ್ತಂಗೆ ನೀರಿನ ವ್ಯವಸ್ಥೆ ನೋಡ್ರಿ ಇದು ಯಾವ ರೀತಿ ಐತಿ. ಎಷ್ಟು ಗಲೀಜು ನೀರು ಇದೆಲ್ಲ ಕೂಡ ನಮ್ಮ ಹೊಳೆ ನೀರು ಸೇರೋದು. ಇದು ಅವ ನಮ್ಗೆ ಫಿಲ್ಟ್ರಿಗೆ ಬರೋನು ಅಗಳೆ ಮಾಡಿದ್ದು ಅದ್ರ ಮುಂದಿನ ಭಾಗ ಇದೆ. ಈಗ ನೋಡ್ರಿ ಅಲ್ಲಿಂದ ನೀರು ಇಲ್ಲಿ ಇಲ್ಲಿ ನೋಡ್ರಿ ಯಾವ ರೀತಿ ಎಷ್ಟು ಗಲೀಜು ನೀರು ಬರ್ತೈತೆ ಅಂದ್ರೆ ಇಂಥ ನೀರು ಹೋಗಿ ನಮ್ಮ ಹೊಳಿಗೆ ಸೇರ್ತೈತಿ. ಅದ ನೋಡ್ರಿ ಅದು ಪುಲ್ಲಿಂದ ಈಚೆ ಕಡೆ ಭಾಗ ಇದೆ. ಈಚೆ ಕಡೆ ಭಾಗ ನೋಡ್ರಿ ಇಷ್ಟೆಲ್ಲ ನೋಡ್ರಿ ಇದು ಪೂರ ಯಾವ ರೀತಿ ಎಷ್ಟು ಗಲೀಜು ಐತಿ. ಇದನ್ನ ಯಾಕೆ ಸ್ವಚ್ಛತೆ ಮಾಡಬೇಕು ಅನ್ನೋದು ಯಾವುದೇ ಒಂದು ಯೋಚನೆ ಕೂಡ ಇಲ್ಲ. ಈ ಥರ ಮತ್ತೆ ಮುಂದೆ ಪೂರ ಹೊಳೆಗೆ ಹೋಗುವವರೆಗೆ ಪೂರ ಇದ್ರ ಬಗ್ಗೆ ಎಲ್ಲೆಲ್ಲಿ ಯಾವ ರೀತಿ ಹೋಗುತ್ತೆ ಅಂತ ತೋರಿಸ್ತೀವಿ. ನೋಡ್ರಿ ಈಗ ಅದು ಪೊಲಿಟಿಷನ್ ಹಿಂದಿನ ಬ್ರಿಡ್ಜ್ ಒಂದು ಮಾಡಿದ್ದು, ಆ ಬ್ರಿಡ್ಜಿಂದ ಈ ಕಡೆ ಇಲ್ಲಿ ನೀರು ಬರ್ತೈತಿದ. ಈ ಕಡೆ ಮುಂದುವರೆದು ಇಲ್ಲಿ ಹಿಂದೆ ಆನಂದ ಟಾಕೀಸ್ ಹಿಂದಿನ ಸೈಡ್ ಒಂದು ಬ್ರಿಡ್ಜ್ ಮಾಡ್ಯಾರ. ಇಲ್ಲಿ ಈ ಬ್ರಿಡ್ಜ್ ಅಂತೇಳಿ ನೀರು ಬರ್ತೈತಿದ. ಇಲ್ಲಿ ನೋಡ್ರಿ ಇಲ್ಲಿ ಪೂರಾ ಬ್ರಿಡ್ಜ್ ಇಲ್ಲಿ ಯಾವ ರೀತಿ ಇಲ್ಲಿ ಹಳ್ಳದ ಮೇಲೆ ನೋಡ್ರಿ ಅಷ್ಟು ಯಾವ ರೀತಿ ಗಲೀಜ್ ಐತಿ, ಯಾವ ರೀತಿ ಎಲ್ಲ ಗಿಡಗಳು ಇದ್ದಾವೆ. ಬಟ್ ಇದಕ್ಕೆ ಯಾರೂ ಸ್ವಚ್ಛತೆ ಅನ್ನೋದಿಲ್ಲ. ಇದಕ್ಕೇನು ಹಳ್ಳಕ್ಕೆ ಯಾರಿಗೆ ಸಂಬಂಧ ಐತಿಲ್ಲ ಅನ್ನೋ ಟೈಪ್ ಆಗೈತಿದ. ಇದ್ರ ಮುಂದುವರೆದ ನೋಡ್ರಿ ನೋಡ್ರಿ ಇಲ್ಲಿ ಹಳ್ಳದ ಈ ರೀತಿ ಅಷ್ಟೆಲ್ಲ ನೀರು ಬರ್ತೈತಿ. ಗ್ರೇನೇಜ್ ಪಂಪ್ ನಿಟ್ಟಾರಲ್ಲಿ ಗ್ರೇನೇಜ್ ವಾಲನ ಪಂಪ್ ಅಂತಾರೆ ನೋಡ್ರಿ. ಎಲ್ಲ ನಮ್ಮ ಬನಟ್ಟಿ ನಗರದ ವ್ಯವಸ್ಥೆ ನೋಡ್ರಿ ಇದು. ಅದೇ ರೀತಿ ನೋಡ್ರಿ ಮುಂದೆ ಆ ನೀರು ಈ ಕಡೆಯಿಂದ ಮುಂದೆ ಹೋಗ್ತಾಯಿದ್ರೆ ಇಲ್ಲಿ ಎಷ್ಟು ಕೆಟ್ಟ ಒಂದು ಸ್ಮೆಲ್ ಬರ್ತಾಯಿದೆ ಅಂದರೆ ತುಂಬ ಒಂದು ಕೆಟ್ಟದಾಗಿ ಸ್ಮೆಲ್ ಬರ್ತಾಯಿದೆ. ಅಂಥ ಒಂದು ಇಷ್ಟೆಲ್ಲ ಗಲೀಜು ನೀರು, ಈ ನೀರು ಹೋಗಿ ನಮ್ಮ ಬನಟ್ಟಿ ಇಲ್ಲಿ ಹೊಳೆಗೆ ಸೇರುವಂಥ ಎಲ್ಲ ನೀರಿದೆ ನೋಡ್ರಿ. ಇಷ್ಟೆಲ್ಲ ಅವ್ಯವಸ್ಥೆಯಿಂದ ಕೂಡಿರುವಂಥ ಒಂದು ಹಳ್ಳದ ನೀರು, ಆಮೇಲೆ ನಮ್ಮ ಬನಟ್ಟಿಯ ಒಂದು ಚರಂಡಿ ನೀರು ಎರಡೂ ಸೇರಿ ಇವು ಹೊಳೆಗೆ ಹೋಗಿ ಸೇರ್ತೈತಿದೆ ನೀರು ನೋಡ್ರಿ. ಇಲ್ಲಿ ಎಲ್ಲ ಹಳ್ಳದ ನೀರು ಹೋಗುವಂಥ ಎಲ್ಲ ಗಿಡ ಎದ್ದು ಅದು ನೀರು ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗ್ಲಾರಂಥ ವ್ಯವಸ್ಥೆ ಐತಿ ಇಲ್ಲಿ. ಇದರ ಮುಂದಿನ ಮತ್ತೆ ಇಲ್ಲಿ ಇಲ್ಲಿಂದ ಮುಂದೆ ಹೋಗಿ ಇದು ರಾಂಪುರ ನಗರದಿಂದ ಹಾದು ರಬಕವಿಗೆ ಹೋಗಿ ಸೇರ್ತೈತಿ. ಅದನ್ನ ಮುಂದೆ ತೋರಿಸ್ತೀನಿ ನಮಗೆ. ಈಗ ಒಂದು ರಾಂಪುರದಲ್ಲಿ ಆನಂದ್ ಟಾಕೀಸ್ ಹಿಂದಿನ ಸೈಡ್ ಒಂದು ವಿಡಿಯೋ ಮಾಡಿದ್ವಿ, ಅದರ ಮುಂದುವರೆದ ಭಾಗ ಇದೆ. ಅಲ್ಲಿಂದ ನೋಡ್ರಿ ಇಲ್ಲಿ ಯಾವ ರೀತಿ ಅದೇ ನೀರು ಇಲ್ಲಿ ಬರ್ತೈತಿ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇಲ್ಲಿ ನೋಡ್ರಿ ನೋಡ್ರಿ ಈ ಥರ ವ್ಯವಸ್ಥೆ ನೋಡ್ರಿ. ಅಲ್ಲಿ ಒಂದು ಕಡೆ ಹಳ್ಳ ಪೂರ ಅಡಾಗ್ಲೈತಿ, ಒಂದು ಕಡೆ ಪೂರ ಒಂದು ಸ್ವಲ್ಪ ಐತಿ. ಯಾಕೆ ಒತ್ತುವರಿ ಆಗಿದ್ದ ಸಲುವಾಗಿ ಆಗಿದೆ ಅಂಬಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಇದು ಒತ್ತುವರಿ ಆಗಿದ್ದೆ ಅನಿಸ್ತೈತಿ ನೋಡ್ರಿ. ಇಲ್ಲಿ ಎಷ್ಟು ಕೂಡಿ ಮತ್ತು ಇಲ್ಲಿ ಡ್ರೈನೇಜ್ ಪೈಪ್ ಈ ಥರ ಕುಡಿಸ್ಯಾರು. ಅದನ್ನ ಪಂಪ್ ಇದನ್ನ ಎಷ್ಟು ದಿವಸ ಬಾಳಿಕೆ ಬರ್ತೈತಿ ಅಂಬಲ್ಲ ಗೊತ್ತಿಲ್ಲ. ಇರೋದ್ರಿಂದ ಎಷ್ಟು ಮಟ್ಟಿಗೆ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ.
ಇಲ್ಲಿಂದ ಮುಂದೆ ಮತ್ತಿನ್ನು ಇದು ರಾಂಪುರ ಆದಮೇಲೆ ಮುಂದೆ ಇನ್ನು ರಬ್ಕೈಗೆ ಹೋಗಿ ಕೊಡ್ತೈತದ ಅದ್ರ ಮುಂದಿನ ಭಾಗವನ್ನು ಮತ್ತೆ ತೋರಿಸ್ತೀನಿ ನೋಡಿರಿ. ಆಗಲೇ ಆಚೆ ಕಡೆ ಲೈನ್ದಾಗ ನೋಡಿರಿ ಅಲ್ಲಿ ವಿಡಿಯೋ ಮಾಡಿದ್ವಿ. ಇನ್ನು ಅದ್ರ ಮುಂದುವರೆದ ಭಾಗ ಇದೆ ನೋಡಿರಿ. ಇಲ್ಲಿ ರಾಂಪುರಾಗ ಇಲ್ಲೊಂದು ಬ್ರಿಡ್ಜ್ ಐತೆ. ಇದು ಬ್ರಿಡ್ಜ್ ಈಚೆ ಕಡೆ ಹೊರಗೆ ಇಲ್ಲಿ ಬೈಪಾಸ್ ಇಲ್ಲಿ ಮಸೀದಿ ಇದ್ರ ದತ್ತಾತ್ರೇಯ ಗುಡಿ ಕಡೆ ಹೋಗುವಂಥ ಹಾದಿದೆ. ಇಲ್ಲೆಲ್ಲ ರಬ್ಕೈ ಬನಟ್ಟಿ ನಾಗರಿಕೆಲ್ಲ ಗೊತ್ತಿದ್ದು. ಬಟ್ ಇಲ್ಲಿ ನೋಡಿರಿ ಅದೇ ನೀರು ಇಲ್ಲಿ ಬರ್ತಾ ಇದೆ. ಆ ನೀರು ಜೊತೆ ಇನ್ನೊಂದು ವಿಷಯನ ತಮಗೆ ತೋರಿಸ್ತೀನಿ ನಾನು. ನೋಡ್ರಿ ಈ ಡ್ರೈನೇಜ್ದ ಈ ಸಂಡಾಸ್ ನೀರು ಕೂಡ ಇದ್ರೊಳಗೆ ಕೂಡ್ತಾ ಇದೆ. ಡ್ರೈನೇಜ್ ಪಂಪನ ಇಲ್ಲಿ ಐತಿ, ಒಂದು ವಾಲ್ ಐತಿ. ಆ ವಾಲನ ಲೂಸ್ ಮಾಡಿ ಇಲ್ಲಿ ಹೊರಗೆ ನೀರು ಬಿಡತ್ತಾರ ನೋಡ್ರಿ. ಇದು ನೋಡ್ರಿ ಇಷ್ಟು ಎಲ್ಲ ಇಂಥ ಹೊಲಸು ಇದಕ್ಕೊಂದು ಈ ರೀತಿ ಒಂದು ಸಂಡಾಸ್ ಸಹಾರಿ ನೀರನ್ನು ಹೊಳಿಗೆ ಕೂಡ್ಸಾಕತ್ತಾರ ನೋಡ್ರಿ ಇವರು. ಇದು ನಗರಸಭೆಗೆ ಗುರ್ತಿರಂಗಿಲ್ಲ, ಗ್ರೆನೇಜ್ ಮೇಂಟೆನೆನ್ಸ್ನವ್ರಿಗೆ ಗುರ್ತಿರಂಗಿಲ್ಲ. ಏನು ನೋಡ್ರಿ ಈ ನಮೂನಿ ಗ್ರೆನೇಜ್ ನೀರು ಹೊಳಿಗೆ ಕೂಡಾಕತೈತಿ ನೋಡ್ರಿ. ಅದು ತೋರಿಸಿ ಅವ್ರ ನೋಡ್ರಿ ಗ್ರೆನೇಜ್ ನೀರು ಈ ನಮೂನಿ ಬರಾಕತ್ತೈತಿ. ಗ್ರೆನೇಜ್ ನೀರು ನಾವು ಅದೇ ಶುದ್ಧೀಕರಣ ಅದಕ್ಕೆ ಅದನ್ನೊಂದು ಘಟಕ ಮಾಡ್ಯಾರು. ಅಲ್ಲಿ ಹೋಗ್ಬೇಕಾಗಿದ್ದನ್ನು ಇಲ್ಲೇ ಅದನ್ನು ಲೂಸ್ ಮಾಡಿ ಇಲ್ಲೇ ಬಿಡಾಕತ್ತಾರ. ಇದೇನು ಅಧಿಕಾರಿಗಳಿಗೆ ಗುರ್ತೈತೆ ಇಲ್ಲೋ, ಆ ಸಿಬ್ಬಂದಿ ಅದನ್ನು ನಿರ್ವಹಿಸೋರಿಗೆ ಗುರ್ತೈತೆ ಇಲ್ಲೋ ನೋಡ್ರಿ. ತೋರಿಸಿ ಅದನ್ನು ಅವರ ಏನಿದೆ ಡ್ರೈನೇಜ್ ನೀರು ಈ ನಮೂನಿ ಡೈರೆಕ್ಟ್ ಹೊಳಿಗೆ ಸೇರ ಎಂಥ ವಿಷಹಾರಿ ನೀರು ರೀ ಅದ, ಎಂಥ ಮಲಿನ ನೀರು ಅದ. ಇಂಥದ್ದೆಲ್ಲ ಹೊಳಿಗೆ ಕೂಡಿಸಿಕಿಸಿಂದ ಇವನ್ನೆಲ್ಲ ಜನ ಕುಡಿಬೇಕಾ ನೀರು ಅದನ್ನು? ಇಂಥ ನೀರು ಕುಡಿಬೇಕನ್ರಿ. ನೋಡ್ರಿ ಅದ ನೋಡ್ರಿ, ಒಂದು 5 ಮಿನಿಟ್ ಅದನ್ನು ಜೂಮ್ ಮಾಡ್ರಿ ಅದನ್ನ ನೋಡ್ರಿ. ಅದ ನೋಡ್ರಿ ಎಲ್ಲರೂ ಯಾವ ನಮೂನಿ ಇದು ಬರತೈತಿ ನೋಡ್ರಿ. ಈ ರೀತಿ ಬರೀ ನೋಡ್ರಿ ಅದ್ರ ಮುಂದುವರೆದ ಭಾಗ ನೋಡ್ರಿ. ಈ ಸೈಡ್ ಈ ಬ್ರಿಡ್ಜಿದಿಂದ ಇದ್ರ ಮುಂದೆ ನೋಡ್ರಿ ಯಾವ ರೀತಿ ಇಲ್ಲೆಲ್ಲ ಎಷ್ಟು ಗಲೀಜ್ ಐತಿ. ಇದನ್ನೇನು ಸ್ವಚ್ಛ ಮಾಡು ಒಂದು ಇದನ್ನ ಅದಾರ ಗೊತ್ತಿಲ್ಲ. ನಗರಸಭೆ ವ್ಯಾಪ್ತಿಗೆ ಬರೋದಿಲ್ಲ, ಗೊತ್ತಿಲ್ಲ. ನಗರಸಭೆ ವ್ಯಾಪ್ತಿಗೆ ಬರೋ ಹಂಗೆ ಕಾಣಂಗಿಲ್ಲ ಇದು. ಯಾಕಂದ್ರೆ ಇಷ್ಟು ದಿವಸ ಈಗಿಂದ ಅಲ್ಲಿದೆ. ಇದೆಲ್ಲ ವ್ಯವಸ್ಥೆ ನೋಡಿದ್ರೆ ಭಾಳ ದಿವಸ ಅದು ಇದು ಹಿಂಗೆ ಬಿಟ್ಟಾರ ಅನಿಸ್ತೈತಿ. ಇದನ್ನು ಬಿಟ್ಟು ಇನ್ನು ಇಲ್ಲಿಂದ ಇವೆಲ್ಲ ಡ್ರೈನೇಜ್ ಇದನ್ನ ಪಂಪ್ಗಳದಾವು. ಇದು ಇಲ್ಲಿಂದ ಪೂರಾ ಇನ್ನು ರಬ್ಕೈಗೆ ಹೋಗಿ ಸೇರ್ತೈತಿ. ಇದು ಇಲ್ಲಿಂದ ನೋಡ್ರಿ. ಇಲ್ಲಿ ರಬ್ಕೈಯಾಗ ಇಲ್ಲಿ ಶ್ರೀನಿವಾಸ ಟಾಕೀಸಿಂದ ಇಂತ ಮುಂದೆ ಬರಂತಲಿ ಇಲ್ಲಿ ನೋಡ್ರಿ ಎಷ್ಟು ಕೆಟ್ಟ ವ್ಯವಸ್ಥೆ ಕುಡಿಯೈತೆ ಅಂದ್ರೆ ನೋಡ್ರಿ. ಎಲ್ಲ ನೀರು ಎಷ್ಟು ಗಲೀಜು ನೀರು ಎಲ್ಲನೂ ನಿಂತು ಬಿಡತ್ತೆ. ಇಲ್ಲಿ ಇಷ್ಟು ಕೆಟ್ಟ ಸ್ಮೆಲ್ ಬರತೈತಿ. ಇಷ್ಟು ಭಾಳ ಕೆಟ್ಟ ಸ್ಮೆಲ್ ಬರತೈತಿ. ಇಲ್ಲಿ ಎಲ್ಲ ಯಾವ ರೀತಿ ವ್ಯವಸ್ಥೆ ಐತಿಲ್ಲ ನೋಡ್ರಿ. ನಮ್ಮ ಬನಟ್ಟಿ ನಗರದ ಒಂದು ಸೌಂದರ್ಯವನ್ನು ಹಾಳು ಮಾಡುವಂಥ ವ್ಯವಸ್ಥೆ ಇದೆ. ಸೌಂದರ್ಯ ಅಲ್ಲ, ಆರೋಗ್ಯನ ಆರೋಗ್ಯ ಆಯ್ತು, ಬನಟ್ಟಿ ನಗರ ಸೌಂದರ್ಯನ ಹಾಳಾದಂಗೆ ಆಯ್ತು ಇದರಿಂದ. ನೋಡ್ರಿ ಎಷ್ಟು ಯಾವ ರೀತಿ ವ್ಯವಸ್ಥೆ ಐತಿ. ಇದಕ್ಕೆ ಏನು ಸಂಬಂಧ, ಏನು ವ್ಯವಸ್ಥೆ ಐತಿದ ಎಲ್ಲ ಎಷ್ಟೆಲ್ಲ ಖರ್ಚುಗಳು ಹಾಕೊಂಡು ಜನರು ರೊಕ್ಕ ಇಸ್ಕೊಂಡು ತೆರಿಗೆ ಸಿಕ್ಕಾಪಟ್ಟಿ ಆ ಕಡೆ ಘಟನೆ ಇದೆ ನೋಡ್ರಿ. ಇದು ಬನಟ್ಟಿ ಇಲ್ಲಿ ಆಡನಿ ಬಜಾರ್ ಅಂತೇಳಿ ಅದ್ರ ಮುಂದೆ ಎಲ್ಲಿ ಹೋಗಿ ಸೇರ್ತಾನ ತೋರಿಸ್ತಾನೆ ನಾನು. ಈಗ ಆಗಲೇ ಅಲ್ಲಿಂದ ಆಡಿನ ಬಜಾರ್ ಅಂತೇಳಿ ವಿಡಿಯೋ ಮಾಡಿದ್ವಿ. ಇದು ಅದ್ರ ಮುಂದಿನ ಸ್ಟೆಪ್ ಇದು ಡೆಂಪು ಡೇರಿಗೆ ಹೋಗುವಂಥ ರೋಡ. ಇಲ್ಲಿ ನೋಡ್ರಿ, ಇದು ರಬ್ಕೈಯಿಂದ ಬರುವಂಥ ನೀರಿದೆ. ರಬ್ಕೈಯಿಂದ ಚರಂಡಿ ನೀರಿದೆ. ಚರಂಡಿ ನೀರು ಬರುವಂಥ ನೀರು. ಆಮೇಲೆ ಅದೇ ರೀತಿ ಇದು ಬನಟ್ಟಿ ಮತ್ತು ರಾಂಪುರ ನಗರಗಳಿಂದ ಬರುವಂಥ ನೀರು, ಚರಂಡಿ ನೀರು. ಆಮೇಲೆ ಆಗಲೇ ಅಲ್ಲಿ ತೋರಿಸಿದ್ವಲ್ಲ ನೋಡ್ರಿ. ಆಗಲೇ ಅಲ್ಲಿ ರಬ್ಕೈಯಾಗ ಆಡಿನ ಬಜಾರ್ ಅಂತೆಲ್ಲ ವಿಡಿಯೋ ಮಾಡಿದ್ವಿ. ಇನ್ನು ಇಲ್ಲೂ ರಬ್ಕೈ ಮೊದಲ ಮಟ್ಟಿ ಹನುಮಪ್ಪನ ಗುಡಿ ಅಂತೆಲ್ಲ ಬಂದಿದ್ವಿ. ಇಲ್ಲಿ ಆ ನೀರು ನೋಡ್ರಿ, ಅಲ್ಲೇನು ಆಡಿನ ಬಜಾರ್ ಅಂತೇಳಿ ಮಾಡಿದ್ವಿ ವಿಡಿಯೋ. ಇನ್ನು ಆ ನೀರು ಇಲ್ಲಿ ಬಂದು ಸೇರ್ತೈತಿದೆ. ಇಲ್ಲಿ ಸೇರಿ ನೋಡ್ರಿ. ಇಲ್ಲೆಲ್ಲ ವ್ಯವಸ್ಥೆ ನೋಡ್ರಿ, ಏನು ಅದೇನು ಹೇಳುವಂಗಿಲ್ಲ. ಆ ರೀತಿ ಎಲ್ಲ ವ್ಯವಸ್ಥೆ ಐತಿ. ಇಲ್ಲೆಲ್ಲ ಈ ರೀತಿ ಸೇರಿ ಇದ್ರ ಮುಂದುವರೆದ ನೋಡ್ರಿ. ಬರೀ ಈಚೆ ಕಡೆ ನೋಡ್ರಿ. ಅದೇ ಚರಂಡಿ, ಅದೇ ಸಂಡಾಸ್ ನೀರು, ಅದೇ ನಮ್ಮ ಬನಟ್ಟಿ ಕೆರೆ ನೀರು ಎಲ್ಲ ಸೇರಿ ಈ ರೀತಿಯಾಗಿ ನಮ್ಮ ಹೊಳಿಗೆ ಹೋಗುವಂಥ ನೀರಿದು. ಈಗ ನೀರಿಲ್ಲ, ಇವ ಎಲ್ಲ ಚರಂಡಿ ನೀರನ್ನು ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಪೂರ್ತಿಯಾಗಿ ಅಲ್ಲಿಂದ ನೋಡ್ಕೊತ ಬಂದರೆ ಈ ರೀತಿ ವ್ಯವಸ್ಥೆ ಐತಿ. ಇದು ಚರಂಡಿ ನೀರು ಈ ರೀತಿ ಬರ್ತಾ ಇದೆ. ಇನ್ನೂ ಒಂದು ಮುಂದೆ ಸ್ಟೆಪ್ ಇದೆ, ಅಲ್ಲೊಂದು ಸ್ಟೆಪ್ ತೋರಿಸ್ತೀನಿ ನೋಡ್ರಿ. ಮೊದಲ ಮಟ್ಟಿ ಬ್ರಿಡ್ಜ್, ಅಲ್ಲಿ ಒಂದು ಬ್ರಿಡ್ಜ್ ಹತ್ತಿರ ಒಂದು ಆಗಲೇ ವಿಡಿಯೋ ಮಾಡಿದ್ವಿ. ಆ ಥರ ಮುಂದುವರೆದ ಭಾಗ ನೋಡ್ರಿ. ಇಲ್ಲಿ ಮುಂದೆ ಆ ನೀರು, ಆ ಮೊದಲ ಮಟ್ಟಿ ಬ್ರಿಡ್ಜ್ ಅಲ್ಲಿದೆ. ಅಲ್ಲಿಂದ ಬಂದಂಥ ಇದು ಚರಂಡಿ, ಆಮೇಲೆ ನಮ್ಮ ಬನಟ್ಟಿ ಕೆರೆ ನೀರು, ಆಮೇಲೆ ಸಂಡಾಸ್ ನೀರು ನೋಡ್ರಿ. ಈ ರೀತಿಯಾಗಿ ಸೇರಿ ಇಲ್ಲಿ ಪೂರಾ ಬನಟ್ಟಿ ಹೊಳೆಗೆ ಹೋಗ್ತಾ ಇದೆ. ಅದು
ಇದು ನೋಡ್ರಿ ಇನ್ಕತನ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ಕೊತ ಬಂದಿದಂತೆ. ಅದು ಈಗ ನಾವು ಅಲ್ಲಿ ಬ್ರಿಡ್ಜ್ ಡೇರೆ ತಳಗಡೆ ಬರುವಂಥ ಬ್ರಿಡ್ಜ್ ಅದು ಶಿಥಿಲಾವಸ್ಥೆಗೆ ಬಂದೈತಿ. ಯಾರ ಜೀವಹಾನಿ ಆಕೈತೆ ಅನ್ನೋದು ತಿಳಿಲ್ಲ, ಅದನ್ನು ತೆರವುಗೊಳಿಸಿಲ್ಲ. ಅದೇನು ಬಿದ್ದು ಯಾರು ಸಾಯಿ ಮಟ್ಟ ಹಂಗೆ ಬಿಡ್ತಾರೆ ಅದು ಗೊತ್ತಿಲ್ಲ. ನೆಕ್ಸ್ಟ್ ಅದೇ ರೀತಿಯಿಂದ ಬರುವಂಥ ಹಳ್ಳ ನೋಡ್ರಿ, ಇದು ಬನಟ್ಟಿ ರಬಕೈ ಬನಟ್ಟಿಯಿಂದ ಗ್ರೆನೇಜ್ ನೀರು ಎಲ್ಲ ಕೂಡಿಸಿ ಬರುವಂಥ ನೀರು ಇದೆ ನೋಡ್ರಿ. ಇದು ಮಾರ್ಗ ಇದೆ ನೋಡ್ರಿ. ಇಲ್ಲಿ ಬರುತ್ತೆ ಇಲ್ಲಿ ಬಂದಕಿಂದ ಹೊಳಿ ಸೇರ್ಪಡೆ ಆಕೈತೆ. ಹೊಳಿ ಇಲ್ಲೇ ಇದ್ರಿಗೆ ಕಾಣತ್ತದ, ಅದು ಪೂರ ಸ್ವಚ್ಛ ಕಾಣತ್ತದ. ಅದು ಹೊಳಿನ ಅದು ಹೊಳಿಗೆ ಹೊಂಟೈತಿ ನೋಡ್ರಿ. ಹೊಳಿಗೆ ಹೊಂಟೈತಿ. ಇಲ್ಲಿ ಮಣ್ಣು ಗಣಿಗಾರಿಕೆ ಮಾಡ್ಯಾರು, ಮಣ್ಣು ತೋಳಿ ಮಾಡ್ಯಾರು. ಇದೇನೋ ಇದು ಯಾರ ಸಂಬಂಧ ಬರುತ್ತೆ ಅಂತ ಕಂದಾಯ ಇಲಾಖೆ ಬರುತ್ತೆ ಅಂತ ತಹಸೀಲ್ದಾರಿಗೆ ಬರುತ್ತೆ. ಅವ್ರು ನೋಡ್ಬೇಕಿದೆ ಮಾತಾಡೋ DC ಅವ್ರ ಹೆಸರು ಹೇಳ್ತಾರೆ. ಇಲ್ಲಿ ನಗರಸಭೆದಾಗ ಇಂಥದ್ದೇನು ಕಾಣಂಗಿಲ್ಲ. ಜಿಲ್ಲಾಧಿಕಾರಿಗಳು ಇಂಥದ್ದೆಲ್ಲ ಹಿಂಗೆಲ್ಲ ನೋಡಕ್ಕೂ ಅಂತ ಹೇಳತ್ತಾರ ಇವ್ರಿಗೆ. ಈಗ ಅಲ್ಲಿ ಬನಟ್ಟಿ ಎಲ್ಲ ಹಳ್ಳದ ಗಟಾರ ನೀರು ಎಲ್ಲ ಚರಂಡಿ ನೀರು ಬಂದು ಇಲ್ಲಿ ಹೊಳಿ ಕೂಡ ಐತಿರದ ಎಷ್ಟು ಮಲಿನವಾಗಿ ನೀರ್ ಐತಿ. ಮತ್ತೆ ಆಮೇಲೆ ಅಲ್ಲಿ ಕೆಲವೊಂದ್ ಕಡೆ ಸಂಡಾಸ್ ಲೀಕೇಜ್ ಆಗಿ ಅದು ಕೂಡ ಹೊಳಿಗೆ ನೀರು ಕೂಡ ಐತಿ ಸರ್. ಮತ್ ಬರೋದ್ರಿಂದ ಹೊಳಿಗೆ ಬಂದ್ ಕೂಡ ಐತಿ. ಮತ್ತೆ ಇದು ಕುಡೋದ್ರಿಂದ ಇದು ಏನ್ ಜನರ ಸಾಮಾನ್ಯರಿಗೆ ಯಾವ ರೀತಿ ಒಂದು ಇದನ್ನ ಕೂಡ ಐತಾರ ಸರ್? ಇದ ಏನ ಇದಕ್ಕೆ ಕಾರಣ ನಿಮ್ಗೆ ಹೇಳ್ತೀನಿ ಕೇಳಿ. ನಮ್ಮ ರಬಕೈ ಬನಟ್ಟಿ ಸಲುವಾಗಿ ಅಂತ ಒಳಚರಂಡಿ ಯೋಜನಾ ಏನೊಂದು ಇದನ್ನ ಪ್ಲಾಂಟ್ ಮಾಡ್ಯಾರಲ್ಲ, ಆ ಪ್ಲಾಂಟ್ ನನ್ನ ಜಮೀನ್ದಾಗ ಮಾಡ್ಯಾರ. ಅದು ಜಮೀನು ಸ್ವಾಧೀನ ಮಾಡ್ಕೊಂಡು ಮಾಡ್ಯಾರ. ಅದಕ್ಕೆ ಸರಿಯಾಗಿ ಅದನ್ನ ಇದಾಗ ಕನೆಕ್ಷನ್ ಕೊಟ್ಟು ಮಾಡ್ಬೇಕು. ಕೊಟ್ಟು ಕಿಸಿಂದ ಅಲ್ಲಿ ಆ ಮಲಿನ ನೀರು ಫಿಲ್ಟರ್ ಆಗಿ ಏನು ಹೊರಬೀಳ್ತಲ್ಲ ಆ ನೀರು ಬಂದು ಸೇರಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಫಿಲ್ಟರ್ ಆಗಿದ ನಂತರ ಆ ನೀರು ಬಂದು ಹೊಳಿ ಸೇರಿದ್ರೆ ಏನು ಸಮಸ್ಯೆ ಇಲ್ಲ. ಈಗ ಅದ ಡೈರೆಕ್ಟ್ ಅದ ನೀರು ಬಂದು ಸೇರೋದ್ರಿಂದ ನಮ್ಮೆಲ್ಲ ಮಲಿನ ಎಲ್ಲ ಹೊರಸು ಏನ್ರಿ ಎಲ್ಲ ಹೊರಸು ಸೇರಿಕಿಸಿಂದ ಜನರಿಗೆ ಭಾಳ ಅಪಾಯಕಾರಿ ಐತಿ. ಇವೆಲ್ಲ ಕಾಲ್ರ ಅಂತ ಇಂಥ ರೋಗಗಳು ಎಲ್ಲ ಹರಡ್ಲಾಕ ಭಾಳ ದೊಡ್ಡ ಇದೈತಿ. ಇದನ್ನ ಸರ್ಕಾರದವ್ರು ಎಚ್ಚೆತ್ತುಕೊಂಡು ಕಿಸಿಂದ ಇದನ್ನ ಯೋಜನೆ ಮಾಡ್ಬೇಕಾಗ್ತದೆ. ಯಾಕೆ ಮೊದಲ ಈಗ ಅಷ್ಟು ಖರ್ಚು ಮಾಡಿ ಕಿಸಿಂದ ಮಾಡಿ ಖರ್ಚು ಅನ್ನೋದ್ನಾಗ ಅದನ್ನ ಸರಿಯಾಗಿ ಅದು ಯುಟಿಲೈಸ್ ಆಗತ್ತೆ ಅದನ್ನ ನೋಡುವಂಥದ್ದು ಅವ್ರು ಅದನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳು ರಾಜಕೀಯ ದೂರ ಎಲ್ಲರೂ ಆ ಕಡೆ ಲಕ್ಷ ಕೊಟ್ಟು ಕಿಸಿಂದ ಏನ್ರಿ ಒಂದು ಈ ಸದಾಗ ನಾವು ನಮ್ಮ ಜಾಗದಾಗ ಒಂದು ಏನ್ರಿ ನಾವು ಬಣ್ಣದ ನೀರು ನಾವು ಮೊದಲು ಇದು ಮಾಡ್ತಿದ್ವಿ. ಅದಕ್ಕೆ ನಮಗೆ ಕೇಸ್ಗಳು ಹಾಕ್ತಿದ್ರು. ಇವ್ರು ಯಾರ ಮೇಲೆ ಕೇಸ್ ಹಾಕ್ತಾರೋ ಅದು ಗೊತ್ತಾಗಲ್ಲ. ಈಗ ಯಾರ ಮೇಲೆ ಕೇಸ್ ಹಾಕ್ತಾರೋ ನಮ್ಮಂತ ಖಾಸಗಿ ಜನರ ಮ್ಯಾಗ ನಾವು ಮತ್ತೆ ಬಣ್ಣದ ನಮ್ದು ಹೊಕ್ಕದಕ್ಕೆ ನಮ್ಮ ಮ್ಯಾಗ ಇದು ಮಾಡ್ತಿದ್ರು. ನಮ್ಗೆ ತಕರಾರು ಕೊಡ್ತಿದ್ರು, ನೋಟಿಸ್ ಕೊಡ್ತಿದ್ರು, ಕೇಸ್ ಹಾಕ್ತಿದ್ರು. ಈಗ ಅವ್ರ ನಗರಸಭೆ ಮ್ಯಾಗ ಕೇಸ್ ಹಾಕಲಿಲ್ಲ ಸರ್ಕಾರ. ಅವ್ರ ಸರ್ಕಾರದನ್ನ ನಿಂತು ಮಾಡಿಸ್ಲ. ಈ ರೀತಿ ಮಾಡಿದ್ರೆ ಒಂದು ತೀವ್ರವಾದ ನೀರು ಅಷ್ಟ ಹೊಳಿ ಸೇರ್ಬೇಕು. ಈ ರೀತಿ ಅದು ಆಗಬೇಕಾಗಿತ್ತು. ಅದನ್ನ ಸರ್ಕಾರದಲ್ಲಿ ಎಚ್ಚೆತ್ಕೊಂಡು ಮಾಡಬೇಕು. ಮಾಡದಿದ್ರೆ ಮುಂದಿನ ದಿನಮಾನೊಳಗೆ ನಾವು ಎಲ್ಲ ರಬಕೈ ಬನಟ್ಟಿ ರಾಮಪುರ ಹೊಸೂರು ನಾಲ್ಕೂರು ಜನರು ಕೂಡ ಉಗ್ರ ಹೋರಾಟ ಮಾಡಿಕಿಸಿಂದ ಅದ್ರ ಬದಲು ನಾವು ಪ್ರತಿಭಟನೆ ಮಾಡುವಂಥದ್ದು ಅವಶ್ಯಕತೆ ಬೀಳ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳೇ, ನೋಡಿ ಎಲ್ಲ ರಬಕೈ ಬನಟ್ಟಿ ನಗರಸಭೆಯ ರಬಕೈ ಬನಟ್ಟಿ ತಾಲೂಕಿನ ವ್ಯಾಪ್ತಿಯ ಎಲ್ಲ ಜನರಿಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನಾನು ಈಗಾಗಲೇ ಬನಟ್ಟಿಯ ಕಾಡಸಿದ್ದೇಶ್ವರ ಗುಡಿ ಹತ್ತಿರಿಂದ ಒಂದು ಹಳ್ಳದ ನೀರಿನ ಸಲುವಾಗಿ ಏನು ಚರಂಡಿ ನೀರು, ಆಮೇಲೆ ಹಳ್ಳದ ನೀರು, ಆಮೇಲೆ ನಮ್ಮ ಇದು ಸಂಡಾಸ್ ನೀರು ಕುಡಿಸಿ ಬರ್ತಾ ಇದೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ನಾವು ಅಲ್ಲಿಂದ ಬನಟ್ಟಿ ಪೂರ ಹೊಳೆ ಕೃಷ್ಣಾ ನದಿಯವರೆಗೆ ಬಂದಿದ್ದೀವಿ. ಇಲ್ಲಿ ಆ ನೀರು ಎಷ್ಟು ಕಲುಷಿತವಾಗಿ ಇಲ್ಲೆಲ್ಲ ಬರ್ತಾ ಇದೆ, ಅದೇ ನೀರು ಹೋಗಿ ನಮ್ಮ ಕೃಷ್ಣಾ ನದಿಗೆ ಸೇರ್ತಾ ಇದೆ. ಆ ನೀರು ಮತ್ತೆ ನಮ್ಮ ಕುಡಿಯೋಕ್ಕೆ ಬಳಸೋಕೆ ಮತ್ತೆ ನಮಗೆ ಹೊಳೆ ಫಿಲ್ಟರ್ ಆಗಿ ಮತ್ತೆ ಬರ್ತಾ ಇದೆ. ಆ ಫಿಲ್ಟರ್ ಹಾಕೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದೇ ನೀರನ್ನು ಮತ್ತೆ ನಾವು ಬಳಸೋಕೆ ಕುಡಿಯೋಕೆ ಯೂಸ್ ಮಾಡ್ತೀವಿ. ಇಂಥ ಒಂದು ನೈರ್ಮಲ್ಯವಾದ ನೀರನ್ನು ಮತ್ತೆ ನಮ್ಗೆ ಬಳಸೋಕೆ ಯೋಗ್ಯ ಐತೆ. ಅದಕ್ಕೆ ನಾನು ಕೇಳ್ತಾ ಇರೋದು ಅಷ್ಟೇ, ಎಲ್ಲ ಜನತೆ ಇದನ್ನು ಗಂಭೀರವಾಗಿ ಒಂದು ಪರಿಗಣಿಸಬೇಕು. ಯಾಕಂತಂದರೆ ನಾವೊಂದು ಏನೋ ಒಂದು ಚುನಾವಣೆಯಲ್ಲಿ ಒಂದು 500, 1000, 2000ಕ್ಕೆ ವೋಟ್ ಹಾಕಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಅವ್ರ ಪ್ರತಿನಿಧಿಗಳು ನಮ್ಮ ಸೇವಕರಾಗಿ ನಮಗೆ ಏನು ಬೇಕು ಅದನ್ನು ಗಮನಿಸಲಾರದೆ ನಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ಇಲ್ಲ ಅಂತ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇಂಥ ಒಂದು ವ್ಯವಸ್ಥೆಗಳು ತಂದು ಅವ್ರು ನೋಡ್ರಿ ಎಷ್ಟು ಈಜಿ ಮಾಡ್ಕೊಂಡ್ಬಿಟ್ರೆ. ಆ ನೀರು ಹೋದ ಹೊಳಿಗೆ ಟಚ್ ಮಾಡಿದ್ರೆ ಬಗೆಹರಿತ ಅವ್ರ ಕೆಲಸ. ಅದು ಏನು ಹೊಲಸು ಅದು ಹೋಗಿ ಮುಂದೆ ಕೂಡ್ತೈತಿ, ಅದು ನಾಳೆ ಹಾಳಾಕೈತೋ, ಅದು ಏನು ಸಮಸ್ಯೆ ಆಕೈತೋ ಅವ್ರಿಗೆ ಏನು ಗೊತ್ತಿಲ್ಲ. ಅದನ್ನ ಹೋಗಿ ಕುಡಿಸಿಬಿಡ್ತಾರೆ ಅವ್ರು. ಅದನ್ನ ಅಂತ ತಂದಲ್ಲಿ ಕುಡಿಸಿಬಿಟ್ಟಾರ ಅವ್ರು. ಅದು ಮುಂದೆ ಹೋಗಿ ಅದರಿಂದ ಏನು ಮುಂದೆ ಸಮಸ್ಯೆಗಳು ಏನಾಕೋ ಅದನ್ನ ಯಾವುದೂ ಅರ್ಥ ಆಗಿಲ್ಲ ಅಂತ ಒಂದು ನಿರ್ಲಕ್ಷ್ಯ ವಹಿಸಿದಂಥ ಎಲ್ಲ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ದಯವಿಟ್ಟು ತಾವು ಗಮನಿಸಬೇಕು. ಮುಂದಿನ ಚುನಾವಣೆಗಳಲ್ಲಿ ತಾವು ಒಬ್ಬ ಪ್ರಬುದ್ಧ ಮತದಾರರಾಗಿ ಮುಂದಿನ ಚುನಾವಣೆಯಲ್ಲಿ ಯಾರಿಗಿಂಥವೆಲ್ಲ ಸಾರ್ವಜನಿಕರಿಗೆ ಒಂದು ನೆಮ್ಮದಿಯನ್ನು ಹಾಳು ಮಾಡಿದಂಥ, ಆರೋಗ್ಯವನ್ನು ಹಾಳು ಮಾಡಿದಂಥವರಿಗೆ ಯೋಚನೆ ಮಾಡಿ ಮತದಾನ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ.